ಜಾತಿ ಗಣತಿ ವಿವಾದದ ನಡುವೆ ಒಕ್ಕಲಿಗರ ಒಗ್ಗಟ್ಟು ಇವತ್ತು ಬಹಳ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಸ್ವಾಮೀಜಿಯ ಜೊತೆಗೆ ಒಕ್ಕಲಿಗ ನಾಯಕರು ಅಂತ ಕರೆಸಿಕೊಳ್ಳುವ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ.ಕೆ ಇಬ್ರು ಕೂಡ ಒಟ್ಟಿಗೆ ಕೂತಿದ್ರು, ಅಕ್ಕಪಕ್ಕದಲ್ಲಿ ಕೂತಿದ್ರು. ನಿರ್ಮಲಾನಂದನಾಥ ಸ್ವಾಮೀಜಿಗಳು ಇವತ್ತು ಇದಕ್ಕೆ ಎಂಟ್ರಿ ಕೊಟ್ಟಿದ್ದು, ಇದರಲ್ಲಿರುವಂತಹ ಗೊಂದಲಗಳನ್ನ ದೂರ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದಕ್ಕೆ ರಾಜಕೀಯ ಲೀಡರ್ಸ್ಗಳು ಕೂಡ ಜಾಯಿನ್ ಆಗಿದ್ರು. ಒಕ್ಕಲಿಗ ನಾಯಕ ಅಂತ ಕರೆದ ತಕ್ಷಣ ನಮ್ಗಳಿಗೆ ನೆನಪಿಗೆ ಬರುವಂತದ್ದೇ ಒಂದು ಕಡೆ ಡಿ.ಕೆ. ಮತ್ತೊಂದು ಕಡೆ ಎಚ್.ಡಿ.ಕೆ. ಇಬ್ರು ಒಂದು ಕಾಲದ ಜೋಡೆತ್ತುಗಳು ಈಗ ಎದುರು ಬದ್ರು ಆಗ್ತಾ ಇದ್ದಾರೆ, ಎದುರಾಳಿಗಳಾಗಿದ್ದಾರೆ. ಇವತ್ತಿಬ್ರು ಕೂಡ ಸ್ವಾಮೀಜಿಯ ಬಲ ಮತ್ತು ಎಡದಲ್ಲಿ ನಿಂತ್ಕೊಂಡಿದ್ರು. ನಿರ್ಮಲಾನಂದನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ಅದು ಒಕ್ಕಲಿಗರು ಏನಂತ ಬರೆಸಬೇಕು ಅಂತ. ಆ ಒಕ್ಕಲಿಗರ ಸಭೆಯಲ್ಲಿ ಎದುರಾಳಿಗಳು ಮುಖಾಮುಖಿಯಾಗಿದ್ರು. ಒಂದೇ ವೇದಿಕೆಯಲ್ಲಿ ಡಿ.ಕೆ.ಶಿ ಮತ್ತು ಎಚ್.ಡಿ.ಕೆ ಸೇರಿ ಒಕ್ಕಲಿಗರ ಒಗ್ಗಟ್ಟು ಪ್ರದರ್ಶನ ಇವತ್ತು ಬಹಳ ಅದ್ಭುತವಾಗಿದೆ. ಜಾತಿ ಗಣತಿ ಕಾಲಂನಲ್ಲಿ ಒಕ್ಕಲಿಗರು ಏನಂತ ಬರೆಸಬೇಕು, ಒಕ್ಕಲಿಗರ ಸಭೆಯಲ್ಲಿ ಸ್ವಾಮೀಜಿಗಳಿಂದ ಪ್ರಮುಖ ನಿರ್ಧಾರ ತಗೊಂಡಿದ್ದಾರೆ. ಅದೇನು ಅಂತ ಹೇಳ್ತೀವಿ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಷ್ಟೇ ಬರೆಸಬೇಕು. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಇಷ್ಟೇ ಇರಬೇಕು, ಯಾವುದೇ ರೀತಿಯ ಗೊಂದಲ ಬೇಡ ಅಂತ ಹೇಳಿದ್ದಾರೆ. ಯಾರು ಗೊಂದಲ ಮಾಡ್ಕೊಳ್ಳದಂತೆ ಸಭೆಯಲ್ಲಿ ಶ್ರೀಗಳು ಸಲಹೆ ಕೂಡ ಕೊಟ್ಟಿದ್ದಾರೆ. ಅಂಡ್ ಒಕ್ಕಲಿಗ ಕಮ್ಯುನಿಟಿ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಇದನ್ನೇ. ರಾಜಕೀಯ ಅಧಿಕಾರ ಇವನ್ನೆಲ್ಲ ಬದಿಗಿಟ್ಟು ನಮ್ಮ ಸಮುದಾಯದ ನಾಯಕರುಗಳು ಇಂಥ ವಿಚಾರದಲ್ಲಿ ನೀವು ಒಗ್ಗಟ್ಟಾಗಬೇಕು ಅಂದಿದ್ರು. ಅದೇ ರೀತಿಯಾಗಿ ಡಿ.ಕೆ. ಮತ್ತು ಎಚ್.ಡಿ.ಕೆ ಇವತ್ತು ನಡೆದುಕೊಂಡಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ನಡೆಸಿಕೊಟ್ಟಂತಹ ಈ ಸಭೆಯಲ್ಲಿ ಒಂದು ಅಲ್ಟಿಮೇಟ್ ಆಗಿ ಯಾವುದೇ ರೀತಿಯ ಗೊಂದಲ ಇಲ್ಲದ ತೀರ್ಮಾನಕ್ಕೆ ಬಂದಿದ್ದಾರೆ. ಏನಂತ, ಹಾಸನದಲ್ಲಿರುವಂತಹ ಗೌಡ್ರಿಗೆ ಒಂದು ರೀತಿ ಕುಂಚಿಟಿಗ ಗೌಡ ಅಥವಾ ಕುಂಚಿಟಿಗ ಒಕ್ಕಲಿಗ, ಈ ಕಡೆ ರೆಡ್ಡಿ ಒಕ್ಕಲಿಗ, ಇಂಥದ್ದು ಸಾಕಷ್ಟು ಗೊಂದಲಗಳಿತ್ತು. ಅದೆಲ್ಲವನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇಷ್ಟೇ, ವೆರಿ ಸಿಂಪಲ್. ನೀವು ಯಾವ ಗೌಡ್ರಾದ್ರೂ ಆಗಿರ್ಲಿ, ಒಕ್ಕಲಿಗಾದ್ರೂ ಆಗಿರ್ಲಿ, ನೀವು ಯಾವ ಊರ್ ಭಾಗದವರಾದ್ರೂ ಆಗಿರ್ಲಿ, ಧರ್ಮ ಅಂತ ಬಂದಾಗ ಹಿಂದೂ ಅಂತ ಹಾಕ್ಸಿ, ಮತ್ತೊಂದು ಕಾಲಂನಲ್ಲಿ ಜಾತಿ ಅಂತ ಬಂದಾಗ ನಿಮ್ಮ ಜಾತಿ ಒಕ್ಕಲಿಗ ಇಷ್ಟಕ್ಕೆ ಸೀಮಿತ ಆಗಿ ಸ್ಟಿಕೋನ್ ಆಗಿ, ಬೇರೆ ಕನ್ಫ್ಯೂಷನ್ಸ್ ಬೇಡ ಅಂತ ಇದ್ದಾರೆ. ಬಟ್ ಇದನ್ನೇ ಲಿಂಗಾಯತರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬಟ್ ಲಿಂಗಾಯತರಲ್ಲಿ ವಿಪರೀತ ಸಮಸ್ಯೆ ಇದೆ. ಮಠಾಧೀಶರುಗಳೇ ಒಂದಾಗ್ತಾ ಇಲ್ಲ. ರಾಜಕೀಯ ನಾಯಕರುಗಳು ನಾನೊಂದ್ ಕಡೆ ಅವರೊಂದ್ ಕಡೆ ಅಂತ ಇದ್ದಾರೆ. ಬಟ್ ಒಕ್ಕಲಿಗ ಸಮುದಾಯದಲ್ಲಿದ್ದಂತಹ ಎಲ್ಲಾ ಗೊಂದಲಗಳು ಇವತ್ತು ತಿಳಿಯಾಗಿದೆ, ಕ್ಲಿಯರ್ ಆಗಿದೆ. ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಡಿ.ಕೆ. ಎಚ್.ಡಿ.ಕೆ ಆ ಕಡೆ ಈ ಕಡೆ ನಿಂತಿದ್ದಾರೆ ನೋಡಿ. ತಮ್ಮ ವೈಮನಸ್ಸು, ಮುನಿಸು, ಕೋಪ, ಅಸಮಾಧಾನ ಇವೆಲ್ಲವನ್ನ ಬಿಟ್ಟು ತಮ್ಮ ಕಮ್ಯುನಿಟಿಯ ಪರವಾಗಿ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಇವರಿಗೆ ಜೈ ಹೋ ಅಂತ ಇದ್ದಾರೆ. ಡಿ.ಕೆ. ಮತ್ತು ಎಚ್.ಡಿ.ಕೆನ ಗಮನಿಸ್ತಾ ಇದ್ದೀರಿ. ಹದಿನೈದು ದಿನಗಳಲ್ಲಿ 9 ದಿನಗಳ ಕಾಲ ರಜೆ ಇರುವುದರ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ತಾಯಿಯಂದಿರು, ಅಪ್ಪಂದಿರು, ಮಕ್ಕಳ ಜೊತೆಗೆ ಪ್ರವಾಸ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಸಮೀಕ್ಷೆಗೆ ಅಂತ ಬಂದ ಸಂದರ್ಭದಲ್ಲಿ ಅವ್ರು ಇರಬೇಕು ಅಂತಕ್ಕಂಥದ್ದು ಬಯಕೆ, ಆದರೆ ರಿಯಾಲಿಟಿ ವಾಸ್ತವವಾಗಿ ಅವರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಆ ಸಮಸ್ಯೆಗಳು ಹಿಂದಿನ ರೀತಿಯಲ್ಲಿ ಬಂದದ್ದೇ ಆದರೆ 400-500 ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸದುದ್ದೇಶದ ಈ ಸಮೀಕ್ಷೆಗೆ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆಗದೆ ಹೋಗುತ್ತೆ. ಆದರೆ ಅದು ಇನ್ನೊಂದು ಮೊದಲನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಮಯವನ್ನು ಮತ್ತೆ ಇದನ್ನು ಮುಂದೂಡಬೇಕು. ಈಗಾಗಲೇ ಸ್ವಾಮಿಗಳು ಹೇಳಿದರು, ಸುಮಾರು 45 ದಿನಗಳ ಕಾಲ ಮುಂದೂಡಿ ಮತ್ತೆ 15 ದಿನಗಳ ಕಾಲದ ಇನ್ನು ಹೆಚ್ಚಿನ ದಿನಗಳನ್ನು ಕೊಟ್ಟು ಸಮಗ್ರವಾಗಿರ್ತಕ್ಕಂಥ ಹೋಲಿಸ್ಟಿಕ್ ಸೆನ್ಸಸ್ ಆಗಬೇಕು ಅಂತಕ್ಕಂಥದ್ದು ಹೋಗಿದೆ. ಬಹುಶಃ ನಮ್ಮ ರಾಜ್ಯ ಸರ್ಕಾರ ಬೆಲೆಯನ್ನು ಕೊಡುತ್ತೆ, ಗೌರವವನ್ನು ಕೊಡುತ್ತೆ ಅಂತಕ್ಕಂಥ ಒಂದು ಭಾವನೆ. ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಈ ರೀತಿ ಸುಮಾರು 40 ಜೊತೆ ಜೋಡಿಸ್ತಕ್ಕಂಥದ್ದು, ಜೊತೆಗೆ ಜೈನ ಧರ್ಮವನ್ನು ಕೂಡ ನಮ್ಮ ಪಂಗಡಗಳ ಜೊತೆಯಲ್ಲಿ ಸೇರಿಸ್ತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನಕ್ಕೆ, ವೈರುಧ್ಯಕ್ಕೆ ಕಾರಣೀಭೂತವಾಗಿರೋದ್ರಿಂದ ಸಮೀಕ್ಷೆಯನ್ನ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಈ ಎಲ್ಲ ನ್ಯೂನತೆಗಳ ಮಧ್ಯದಲ್ಲಿ ಇದನ್ನ ನೋಡಿ ಪ್ರಜ್ಞಾವಂತ ಸರ್ಕಾರ ಇದನ್ನ ಪರಿಗಣಿಸಿ ಇದನ್ನ ಮುಂದಕ್ಕೆ ಆಗ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ರೀತಿಯ ಕರೆ ಇವತ್ತು ಆಯೋಗವನ್ನು ರಚನೆಯನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಯಾವುದೇ ರೀತಿಯ ಈ ರೀತಿಯ ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಮೈಂಡ್ನ ಯಾವ ರೀತಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ. ಇಲ್ಲಿ ಕೇವಲ 15 ದಿವಸದಲ್ಲಿ ಇವತ್ತು
ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಈಗಾಗಲೇ 9 ಜನ ನವರಾತ್ರಿ, ಇನ್ನು 6 ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು? ತಗೊಳ್ಳಿಕ್ಕೆ ಸಾಧ್ಯ? ಅಂದರೆ ಕಾಂತರಾಜು ವರದಿಯನ್ನೇ ಮತ್ತೆ ಯಥಾವತ್ ಏನಾದರೂ ಬಡ್ಡಿ ಇಳಿಸ್ತಕ್ಕಂಥ ತೀರ್ಮಾನ ಮಾಡಿ ಇವ್ರನ್ನ ಮಾಡಿದ್ದಾರೆ. ಮತ್ತು ಒಂದು ಹೇಳ್ತಾರೆ, ಅದು ಸ್ಟ್ಯಾಚ್ಯುಟರಿ ಬಾಡಿ, ಅದಕ್ಕೆ ನಾನೇನು ಡೈರೆಕ್ಷನ್ ಕೊಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ನೆನ್ನೆ ದಿನ ಏನಾದರೂ ಬದಲಾವಣೆ ತರಲಿಕ್ಕೂ ನಮಗೆ ಪವರ್ ಇಲ್ಲ ಹೇಳಲಿಕ್ಕೆ ಅಂತ ಹೇಳಿ. ಹಾಗಿದ್ದು ಯಾವ ಮಟ್ಟಕ್ಕಾಗ್ಬೋದು? ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ಮೇಲೆ ನಾವೆಲ್ಲ ಸೇರಿದ್ದೇವೆ. ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ ಅನ್ಯಾಯ ಆಗ್ತಕ್ಕಂಥ ರೀತಿಯ ಒಂದು ವರದಿ ಬಂದರೆ ಅದಕ್ಕೆ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕು ಅಂತಕ್ಕಂಥ ಒಂದು ಪ್ರಿಲಿಮಿನರಿ ಡಿಸ್ಕಷನ್ ಅಷ್ಟೇ. ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದಾರಲ್ಲ, ಈಗ ಏನಿದೆ ಅದನ್ನೇ ಮುಂದುವರಿಸ್ತೀನಿ, ಯಾವುದು ತೆಗಿಯೋ ಪ್ರಶ್ನೆ ಇಲ್ಲ ನೆನ್ನೆ ಹೇಳಿದ್ದಾರೆ. ಇವೆಲ್ಲ ಬೆಂಕಿ ಹಚ್ಕೊಳ್ಳೋಕೆ ಏನು ಬೇಕೋ ಅದು ಮಾಡವ್ರೆ. ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿಯಿಂದ ಏನಿದ್ದೀವಿ, ಇಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಕೊನೆ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತೆಗೊಳ್ಳದೆ, ಯೋಚನೆ ಮಾಡದೆ, ಎಲ್ಲ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ. ಈ ಸಮೀಕ್ಷೆ 15 ದಿನದಲ್ಲಿ ಮುಗಿಬಾರದು. ಯಾಕೆಂದರೆ ದಸರಾ ಇದೆ, ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತು ಪ್ರವಾಸಗಳು ಹೋಗಿರ್ತಾರೆ ಎಲ್ಲರೂ ಕೂಡ. ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಮತ್ತು ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಲೇ ಬರೆಸ್ಬೇಕು. ಎಲ್ಲ ಕಾಲಮಲ್ಲೂ ಒಕ್ಕಲಿಗ ಬರೆಸಿದ್ರೆ ಒಳ್ಳೆಯದು, ಅಥವಾ ಉಪಜಾತಿಯಲ್ಲೂ ಕೂಡ. ಆಗಿಲ್ಲ ಅಂದರೆ ಉಪಜಾತಿಯಲ್ಲಿ ಬರ್ಸೋಕ್ಕೇನೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಲಿಂಗಾಯತರಾದ ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಪ್ರತೀತಿ ಇದೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನು ಒಡಿಬಾರ್ದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನು ಛಿದ್ರಗೊಳಿಸಬಾರ್ದು. ಈ ಥರದ ನಿರ್ಣಯಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೀರಿ. ಸರ್ಕಾರಕ್ಕೂ ಕೂಡ ಆ ಮನವಿಯನ್ನು ನಾವು ಮಾಡಿದ್ದೀರಿ. ಯಾವುದೇ ಕಾರಣಕ್ಕೂ ಆದರೆ ಅದನ್ನು ಬೀದಿಗಿಳಿದು ಹೋರಾಟ ಮಾಡ್ತೀರಿ ಅಂತ ಕಾಲಂ ತೆಗಿಬೇಕು. ಹಂಗೇನಾನ ಹೆಚ್ಚು ಕಮ್ಮಿ ಆದರೆ ಇಡೀ ಸಮಾಜ ಬೀದಿಗಿಳಿಯುತ್ತೆ ಅಂತ ಸಂದೇಶನೂ ಕೂಡ ಆಗಿದೆ.